ಸ್ನೇಹಿತರೆ, ನಮಸ್ಕಾರ. ಈ ಪ್ರೀತಿ ಅನ್ನೋದು ದೊಡ್ಡ ಮಾಯೆ. ಪ್ರೀತಿಯಲ್ಲಿದ್ದಾಗ ಎಂತೆಂಥ ಕನಸುಗಳನ್ನು ಕಂಡಿರ್ತಾರೆ ಜೋಡಿಗಳು. ಆ ಕನಸುಗಳನ್ನು ನನಸು ಮಾಡೋದಕ್ಕೋಸ್ಕರ ಆ ಪ್ರೀತಿ ಇರುವಂತಹ ಹಂತದಲ್ಲಿ ನಿಜಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಾರೆ. ಮದುವೆ ಆಗಬೇಕು ಅನ್ನುವಂತಹ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ದೊಡ್ಡ ಯುದ್ಧವನ್ನೇ ಮಾಡಿ ಗೆದ್ದಿರ್ತಾರೆ ಕೂಡ. ಆದರೆ ಮದುವೆ ಆದ ಬಳಿಕ ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಈ ಸಂಬಂಧಗಳ ಬೆಲೆಯೇ ಕಡಿಮೆ ಆಗ್ತಿದೆ. ಮದುವೆ ಅನ್ನೋದಕ್ಕೆ ಅರ್ಥವೇ ಇಲ್ಲದಂತಾಗಿದೆ. 1 ವರ್ಷ, 2 ವರ್ಷ, 3 ವರ್ಷ ಆ ನಂತರ ಚೆನ್ನಾಗಿ ತುಂಬ ಚೆನ್ನಾಗಿದ್ದಂಥ ಸಂಸಾರದಲ್ಲಿ ಹುಳಿ ಹಿಂಡಿ ಬಿಡುತ್ತೆ ಕೆಲವೊಂದು ಘಟನೆಗಳು. ಹೆಂಡತಿಯದು ತಪ್ಪು, ಗಂಡಂದು ತಪ್ಪು ಅನ್ನುವಂಥ ಅನಲೈಸು ಅಥವಾ ಅದನ್ನು ಕೂತು ಮಾತನಾಡುವಂಥ ಹಂತದಲ್ಲಿ ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಅವಕಾಶಗಳು ಇದ್ದರೂ ಕೂಡ ಸರಿಪಡಿಸಿಕೊಳ್ಳದೆ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಗಂಡ ಮಾಡಬಾರ್ದ ಕೆಲಸವನ್ನು ಮಾಡ್ತಾನೆ ಅಥವಾ ಹೆಂಡತಿ ಮಾಡಬಾರ್ದ ಕೆಲಸವನ್ನು ಮಾಡ್ತಾಳೆ. ಅದಕ್ಕೆ ಅಂತಿಮವಾಗಿ ಸಿಗುವಂಥ ಉತ್ತರ ಯಾರ್ದಾದ್ರೂ ಒಬ್ಬರದು ಅಂತ್ಯ. ಅಂತಹದ್ದೇ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ. ಇದು ಸಿಂಪಲ್ ಆದಂಥ ಘಟನೆ ಅಲ್ಲ. ಇದು ಪತ್ನಿಯನ್ನು ಭಯಾನಕವಾಗಿ ಬೆಟ್ಟಕ್ಕೆ ಕರೆಸಿ ಮುಗಿಸಿದಂತಹ ಒಂದು ಅತ್ಯಂತ ಕ್ರೂರಾತಿ ಕ್ರೂರ ಮನಸ್ಥಿತಿಯ ಘಟನೆ. ಆಕೆ ಮಾಡ್ತಿದ್ದಂಥ ರೀಲ್ಸು ಮತ್ತು ಆಕೆ ಮಾಡ್ತಿದ್ದಂತಹ ರೀಲ್ಸ್ಗೆ ಬರ್ತಿದ್ದಂಥ ಕೆಟ್ಟ ಕಮೆಂಟು ಕೊನೆಗೆ ಆಕೆಯನ್ನು ಮುಗಿಸುವ ರೀತಿ ಗಂಡನಿಗೆ ಪ್ರಚೋದನೆಯನ್ನು ಕೊಡ್ತಾ ತುಂಬ ಸುಂದರಿಯನ್ನು ಕಟ್ಟಿಕೊಂಡಂತಹ ಗಂಡನ ಪರಿಸ್ಥಿತಿ ಇವತ್ತು ಜೈಲು ಸೇರುವಂತೆ ಮಾಡಿದೆ ಆಕೆ. ಇದೆಲ್ಲದಕ್ಕೂ ಕೂಡ ಕಾರಣವಾಗಿದ್ದು ಆ ಕಮೆಂಟ್ಸ್ಗಳ. ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವತ್ತು ಇದು ಕಂಪ್ಲೀಟಾಗಿ ರೀಲ್ಸ್ ದುನಿಯಾ. ಇಲ್ಲಿ ರೀಲ್ಸ್ ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಅಂದದ ಚಂದದ ಹುಡುಗಿರಿಗೆ ರೀಲ್ಸ್ ಅನ್ನೋದು ಒಂದು ಅವರ ಅಂದವನ್ನು ತೋರಿಸ್ಕೊಳ್ಳೋಕ್ಕೆ ಅಥವಾ ವೈವಾರವನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಚಟದ ರೀತಿ ಆಗೋಗಿದೆ. ಸಾಕಷ್ಟು ಜನ ಇದರಲ್ಲೇ ತಮ್ಮ ಅವಕಾಶಗಳನ್ನು ಕೂಡ ಗಿಟ್ಟಿಸ್ಕೊಳ್ತಿದ್ದಾರೆ ಮತ್ತು ತಮ್ಮ ಜೀವನವನ್ನು ಕೂಡ ಹಾಳಿ ಮಾಡಿಕೊಳ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇದೇ ರೀತಿ ರೀಲ್ಸ್ ದುನಿಯಾದಲ್ಲಿ ತನ್ನದೇ ಆದಂಥ ಹವವನ್ನು ಸೃಷ್ಟಿ ಮಾಡಿಕೊಂಡಿದ್ದಾಕೆ ಅಂತ ಹೇಳಿದ್ರೆ ಈ ಹುಡುಗಿ ಇಲ್ಲಿ ಕಾಣಿಸ್ತಿರುವಂಥ ಚೆಲುವೆ ದಿವ್ಯಾ ಅನ್ನೋಳು. ಆದರೆ ಈಕೆ ಈ ರೀಲ್ಸಿಂದನೇ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ತಾಳೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಅಥವಾ ಈಕೆ ರೀಲ್ಸ್ ಹುಚ್ಚೆ ಈಕೆ ಜೀವನವನ್ನು ಅಂತ್ಯ ಮಾಡುತ್ತೆ ಅಂತಲೂ ಕೂಡ ಬಹುಶಃ ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈಕೆಯ ಜೀವನವನ್ನು ಅಂತ್ಯ ಮಾಡಿದ್ದು ಬೇರೆ ಯಾರೂ ಅಲ್ಲ. ಈಕೆ ಪ್ರೀತಿಸಿ ಮದುವೆಯಾಗಿ ಕಟ್ಟಿಕೊಂಡಂತಹ ಗಂಡ ಉಮೇಶ್ ಅನ್ನುವಂಥ. ಹೌದು, ಈ ಕಿರಾತಕನೇ ಉಮೇಶ್. ಈತ ಈಕೆಯನ್ನು ಕಟ್ಕೊಂಡಂಥ ಗಂಡ ಬೇರೆ. ಯಾಕೆ, ಏನಾಯಿತು, ಅಂಥದ್ದೇನಾಗಿತ್ತು ಅಂತೇಳಿ ಕೇಳಿದ್ರೆ ಇಲ್ಲಿ ಸಾಕಷ್ಟು ರೋಚಕ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗ್ತದೆ. ಉಮೇಶು ಮಾಗಡಿ ಮೂಲದವನಾದರೆ ಈ ದಿವ್ಯಾ ರಾಯಚೂರಿನ ಮೂಲದವಳು. ತುಮಕೂರಿನಲ್ಲಿ 6-7 ವರ್ಷಗಳ ಹಿಂದೆ ಉಮೇಶ್ ಮತ್ತು ದಿವ್ಯಾ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ಇವರಿಬ್ಬರಿಗೂ ಕೂಡ ಪರಿಚಯ ಆಗ್ತದೆ. ಪರಿಚಯ ನಂತರ ಸ್ನೇಹಿತರಾಗ್ತಾರೆ. ಸ್ನೇಹಿತರ ನಂತರ ಪ್ರೇಮಿಗಳಾಗ್ತಾರೆ. ನಂತರ ಯೋಚಿಸಿ ಚಿಂತಿಸಿ ಇಬ್ಬರು ಮನೆಯಲ್ಲೂ ಕೂಡ ಒಪ್ಪಿಸಿ ಮದುವೆಯನ್ನು ಕೂಡ ಆಗ್ತಾರೆ. ಪ್ರೀತಿಸಿದ್ದು ಆಯಿತು, ಮದುವೆನೂ ಆಯಿತು. ಆನಂತರ ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಮಗುವೂ ಕೂಡ ಆಯಿತು. ಆದರೆ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಅಡ್ಡದಲ್ಲಿ ಅಥವಾ ರೀಲ್ಸ್ ಅನ್ನುವಂಥ ಒಂದು ಹುಚ್ಚಿಗೆ ಬಿದ್ದಂತಹ ಈಕೆ ಕೊನೆಗೆ ಆ ದಾಂಪತ್ಯ ಮುರಿದು ಬೀಳುವಂತೆಯೂ ಕೂಡ ಈ ರೀಲ್ಸೇ ಮಾಡುತ್ತೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಹೌದು, ಈ ಸೋಷಿಯಲ್ ಮೀಡಿಯಾ ಅಂದ್ರೇ ಹಾಗೆ. ಮನೆಯಲ್ಲಿರೋರು ಲೈಕ್ ಇಟ್ ಅಂದರೆ ಅವರಿಗೆ ಏನೂ ಅನಿಸೋಲ್ಲ. ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅಂದ್ರೂ ಕೂಡ ಏನೂ ಅನಿಸೋದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಕಮೆಂಟ್ ಹಾಕಿಬಿಟ್ರೆ ಸಾವಿರಾರು ಲೈಕ್ಸ್ ಬಂದುಬಿಟ್ರೆ ನೆಲದ ಮೇಲೆ ಅವರು ನಿಲ್ಲೋದೇ ಇಲ್ಲ, ಆಕಾಶಕ್ಕೆ ಕಾಲು ಹೋಗೇ ಬಿಡುತ್ತೆ. ಅದೇ ರೀತಿ ಇತ್ತೀಚೆಗೆ ರೀಲ್ಸ್ ಮಾಡೋರದ್ದು ಕೂಡ ಆಗಿದೆ ಪರಿಸ್ಥಿತಿ. ಅದರಲ್ಲೂ ಕೂಡ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದ್ದರೆ ಮುಗೀತು ಕತೆ. ಸ್ವಲ್ಪ ಮೈಮಾಟವನ್ನು ಪ್ರದರ್ಶನ ಮಾಡಿದರೂ ಕೂಡ ಮುಗೀತು ಕತೆ. ಆಕೆಗೆ ಲಕ್ಷ ವ್ಯೂಸ್ಗಳು ಬರ್ತದೆ, ಸುಂದರವಾದಂಥ ಕಮೆಂಟ್ಸ್ಗಳು ಬರ್ತದೆ. ಇನ್ನು ಆಕೆಯ ಈ ಹುಚ್ಚಿಗೆ ಎಡೆಯೇ ಇರೋದಿಲ್ಲ. ಅದೇ ರೀತಿ ದಿವ್ಯಾಗೂ ಕೂಡ ಆಗಿದೆ. ನೋಡೋಕ್ಕೆ ಚಂದವಾಗಿದ್ದಂಥ ದಿವ್ಯಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ರಾಕ್ಷನ್ಗೆ ಒಳಗಾಗಿದ್ಲು. ತನ್ನ ಚೆಲುವಿನ ಬಗ್ಗೆ ವಿಪರೀತವಾದಂಥ ಹೆಮ್ಮೆಯನ್ನು ಹೊಂದಿದ್ದಂಥ ದಿವ್ಯಾ ನಾನು ಯಾಕೆ ರೀಲ್ಸ್ ಮಾಡಬಾರ್ದು ಅಂತೇಳಿ ಯೋಚನೆಗೆ ಬೀಳ್ತಾಳೆ. ಕೊನೆಗೂ ಕೂಡ ರೀಲ್ಸ್ ಅನ್ನುವಂತಹ ಚಕ್ರವ್ಯೂಹವನ್ನು ಹೊಕ್ಕಿ ಬಿಡ್ತಾಳೆ. ನಂತರ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಪತಿ ಉಮೇಶನಿಗೆ ಇನ್ನಿಲ್ಲದಂತೆ ಟಾರ್ಚರ್ ಆಗಿಬಿಡುತ್ತೆ. ಆಕೆಯ ರೀಲ್ಸ್ ಮಾಡುವಂಥ ಹುಚ್ಚು ಇಬ್ಬರ ನಡುವೆ ಒಂದು ಮನಸ್ತಾಪವನ್ನು ಹುಟ್ಟುವಂತೆ ಮಾಡುತ್ತೆ. ಅದಕ್ಕೆ ಕಾರಣ ಆಗಿದ್ದು ಅಶ್ಲೀಲ ಕಮೆಂಟ್ಗಳು. ಹೌದು, ಯಾವಾಗ ಪತ್ನಿಯ ರೀಲ್ಸು ಒಂದು ಹಂತವನ್ನು ಮೀರಿ ಸ್ವಲ್ಪ ಅಶ್ಲೀಲತೆಯನ್ನು ಹೊಂದಿದೆ ಅಂತೇಳಿ ಗೊತ್ತಾಯಿತು, ಆಗ ಅಶ್ಲೀಲ ಕಮೆಂಟ್ಗಳು ಕೂಡ ಬರೋದಕ್ಕೆ ಶುರುವಾಯಿತು.
ಪರಿಚಯಿಸ್ತಾರೆ. ನಿನ್ನ ಹೆಂಡತಿ ಸಖತ್ ಹಾಟ್ ಇದ್ದಾಳು ಅಂತ ಹೇಳ್ಬಿಟ್ಟು ಉಮೇಶನಿಗೆ ಹೇಳ್ತಾ ಇದ್ರು. ಇದು ಉಮೇಶನಿಗೆ ಸಿಕ್ಕಾಪಟ್ಟೆ, ಯಾರಿಗಾದರೂ ಈಗ ನಮ್ಮ ಮನೆಯವ್ರಿಗೆ ಯಾರಾದರೂ ಈ ರೀತಿ ಹೇಳಿದ್ರೆ ನಮಗೆ ಉರಿ ಅಲ್ವಾ, ಅದೇ ರೀತಿ ಉಮೇಶನಿಗೂ ಕೂಡ ಉರಿದಿದೆ. ಸಹಜವಾಗಿ ಉಮೇಶನು ಕೂಡ ಅದಕ್ಕೆ ಇಮ್ಮಿಡಿಯೇಟ್ಲಿ ರಿಯಾಕ್ಟನ್ನು ಮಾಡಿರ್ತಾನೆ. ಇನ್ನು ಉಮೇಶನಿಗೆ ಈ ಮಾತುಗಳನ್ನು ಕೇಳಿ 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 ಪತ್ನಿಯ ರೀಲ್ಸ್ಗೆ ಆಕ್ಷೇಪವನ್ನು ತೆಗೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದನೇ ಈ ಸುಂದರವಾದಂಥ ಸಂಸಾರದಲ್ಲಿ ಸುಂಟ್ರ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಹೌದು, ರೀಲ್ಸ್ ಕಾರಣಕ್ಕೆ ಒಂದು ಕುಟುಂಬದಲ್ಲಿ ಬಿಕ್ಕಟ್ಟು ಉದ್ಭವಿಸಿದೆ ಅಂದರೆ ಅದು ನಿಜಕ್ಕೆ ದುರಂತವೇ ಸರಿ. ಆದರೆ ಇಷ್ಟಕ್ಕೆ ಈ ಕೇಸ್ ಮುಗಿಯೋದಿಲ್ಲ. ಯಾವಾಗ ಗಂಡನಿಂದ ದಿವ್ಯಾ ದೂರವಾದ್ಲೋ ಆ ನಂತರ ಪರಪುರುಷನ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ಲು ಅನ್ನೋಂಥ ಆರೋಪ ಕೂಡ ಕೇಳಿ ಬರ್ತಿದೆ. ಇದು ಉಮೇಶ್ನ ತಲೆ ಕೆಡಿಸಿ ಬಿಡ್ತದೆ. ಆ ಸಮಯದಲ್ಲೂ ಕೂಡ ಇವರಿಬ್ಬರ ನಡುವೆ ಜಗಳ ಆಗುತ್ತೆ. ಆಗಾಗ ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಆಮೇಲೆ ಅದೇನಾಯ್ತೋ ಏನೋ, ದಿವ್ಯಾ ಆತನ ಜೊತೆಯೂ ಕೂಡ ದೂರವಾಗಿ ಒಂಟಿಯಾಗಿ ಜೀವನ ನಡೆಸೋಕೆ ಶುರು ಮಾಡ್ತಾಳೆ. ಮಾದನಾಯಕನಹಳ್ಳಿಯಲ್ಲಿ ಬ್ಯೂಟಿ ಪಾರ್ಲರನ್ನು ಓಪನ್ ಮಾಡಿ ತನ್ನ ಲೈಫನ್ನು ತಾನು ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ನಡುವೆ ತನ್ನ ಮನಸ್ಸಿನ ವೇದನೆಯನ್ನೆಲ್ಲ ರೀಲ್ಸ್ ಮಾಡೋದ್ರ ಮೂಲಕ ಹೊರ ಹಾಕ್ತಾ ಇರ್ತಾಳೆ, ಕಳೀತಾ ಇರ್ತಾಳೆ, ಜೊತೆಗೆ ನೋವನ್ನು ಮರಿತಾ ಇರ್ತಾಳೆ. ಈ ನಡುವೆ ಒಂದು ಘಟನೆ ನಡೆದು ಬಿಡುತ್ತೆ. ಅಂದರೆ 3-4 ವರ್ಷಗಳ ಕಾಲ ಪ್ರೀತಿಸಿ, ಮೊದಲಿಗೆ ಸ್ನೇಹಿತರಾಗಿದ್ದು, ನಂತರ ಪ್ರೀತಿಸಿ, ನಂತರ ಮದುವೆಯನ್ನು ಕೂಡ ಆಗಿ, ನಂತರ ಈ ರೀಲ್ಸ್ ಅನ್ನುವಂತಹ ಒಂದು ಹುಚ್ಚಿಗೆ ಬಿದ್ದಾಕೆ ನಂತರ ಈಕೆ ಈ ಉಮೇಶ್ನಿಂದ ದೂರವಾಗಿ ಒಂಟಿಯಾಗಿ ಜೀವನವನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ ಅಕ್ರಮ ಸಂಬಂಧದ ಮಾತು ಅದು ಇದು ಎಲ್ಲದೂ ಕೂಡ ಬಂತು. ಎಲ್ಲವನ್ನು ಕೂಡ ಎದುರಿಸಿ ತನ್ನಷ್ಟಕ್ಕೆ ತಾನೇ ಇರ್ತಾಳೆ. ಆದರೆ ಉಮೇಶನಿಗೆ ಹೆಂಡತಿ ಅಂದರೆ ಪಂಚಪ್ರಾಣ. ಯಾಕಂತ ಹೇಳಿದ್ರೆ ಇಲ್ಲಿ ಆಕೆಯನ್ನು ಬಿಡಬೇಕು ಅಥವಾ ಆಕೆಯ ಸೌಂದರ್ಯವನ್ನು ನೋಡಿದಾಗ ಈತನಿಗೆ ಮತ್ತೆ ತನ್ನ ಹಳೆಯ ಪ್ರೀತಿ ಎಲ್ಲವೂ ಕೂಡ ನೆನಪಾಗೋದು ಕಾಮನ್. ಜೊತೆಗೆ ಆಕೆ ರೀಲ್ಸನ್ನು ನೋಡಿದಾಗ ಅಯ್ಯೋ, ಇಷ್ಟು ಮುದ್ದಾದಂಥ ಹೆಂಡತಿಯನ್ನು ನಾನು ದೂರ ಮಾಡಿಬಿಟ್ನಲ್ಲ ಅನ್ನುವಂಥದ್ದು ಕಾಡದೇ ಇರಲಾರ್ದು. ಇದೇ ಇನ್ನೊಂದು ಕಡೆ ದಿವ್ಯಾಳಿಗೆ ಫ್ರೀಡಮ್ ಸಿಕ್ಕಾಪಟ್ಟೆ ರೀಲ್ಸ್ನಲ್ಲಿ ಬ್ಯುಸಿಯಾಗಿ ಬಿಡ್ತಾಳೆ. ಈ ಕೆಟ್ಟ ಕಮೆಂಟ್ಸ್ಗೆ ಬೇಸತ್ತು ಹೋಗಿದ್ದ ಯಾರು, ಉಮೇಶ. ಇನ್ನು ಈಕೆ ಅಂತೂ ಬೇಡ ಗುರು, ಬೇಡ, ಈ ಸವಾಸನೆ ಬೇಡ, ನೀನು ನನಗೆ ಒಂದು ರೀತಿ ಬೇಡ ಆಗಿಬಿಟ್ಟಿದ್ಯಾ, ನೀನು ನನಗೆ ವಿಚ್ಛೇದನ ಕೊಟ್ಬಿಡು ಅಂತಲೂ ಕೂಡ ಇಲ್ಲಿ ಹೇಳಿಬಿಡ್ತಾಳೆ. ಆದರೆ ಈತನಿಗೆ ಅದು ಕೂಡ ಇಷ್ಟ ಇಲ್ಲ. ಯಾರಿಗೆ? ಉಮೇಶನಿಗೆ ವಿಚ್ಛೇದನ ಕೊಡುವಂಥ ಮನಸ್ಸು ಕೂಡ ಇರಲ್ಲ. ಇದರ ಮಧ್ಯೆ ಕಮೆಂಟ್ಗಳು ಉಮೇಶನ ಮನಸ್ಸನ್ನು ಕೆಡಿಸ್ತಾ ಇತ್ತು. ಹೀಗಾಗಿ ಪತ್ನಿಯನ್ನು ಮುಗಿಸೇ ಬಿಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾನೆ. ಸೊ ದಟ್ ಪಕ್ಕ ಪ್ಲಾನನ್ನು ಮಾಡ್ತಾನೆ. ಉಮೇಶು ಮಾಗಡಿ ಕೋರ್ಟ್ಗೆ ಬಂದರೆ ಡಿವೋರ್ಸ್ ಕೊಡೋದಾಗಿ ಹೇಳಿದ್ದ. ಇವನ ಮಾತು ನಂಬಿ ಸ್ನೇಹಿತೆಯೊಬ್ಬಳನ್ನು ಕರ್ಕೊಂಡು ಕಾರಿನಲ್ಲಿ ಮಾಗಡಿಗೆ ದಿವ್ಯಾ ಬರ್ತಾಳೆ. ಕಳೆದ ಸೋಮವಾರ ಮಾಗಡಿ ಕೋರ್ಟ್ಗೆ ಹೋಗಿದ್ದಂಥ ದಿವ್ಯಾ ಮತ್ತು ಉಮೇಶು ಅವತ್ತು ದಾಖಲಾತಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ಸ್ವೀಕಾರ ಆಗಿರಲಿಲ್ಲ. ಇದು ಉಮೇಶ್ಗೆ ಲಾಭವಾಗಿತ್ತು. ಆದರೆ ದಿವ್ಯಾ ಜೊತೆಯಲ್ಲಿ ಬಂದಂಥ ಸ್ನೇಹಿತೆಯಿಂದ ಉಮೇಶ್ಗೆ ಕಂಟಕವಾಗಿತ್ತು. ಹೀಗಾಗಿ ಮತ್ತೆ ಪ್ಲಾನ್ ಮಾಡಿದಂಥ ಉಮೇಶು ಇವತ್ತು ನನ್ನ ಜೊತೆಯಲ್ಲೇ ಇರು, ದಾಖಲಾತಿ ಸರಿ ಮಾಡಿಸೋಣ ಅಂತೇಳಿ ಹೇಳಿದ್ದ. ಹೀಗಾಗಿ ಸ್ನೇಹಿತರನ್ನು ವಾಪಸ್ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದ. ಅದರಂತೆ ದಿವ್ಯಾಳಿಗೆ ಸಂಜೆ ತನಕ ಇದ್ದು ಏನು ಮಾಡೋದು, ಬೆಟ್ಟಕ್ಕೆ ಹೋಗಿ ಬರೋಣ ಬಾ ಅಂತೇಳಿ ಕರ್ಕೊಂಡು ಹೋಗಿದ್ದ. ಅದರಂತೆ ಬೈಕ್ನಲ್ಲಿ ಈ ಹೆಂಡತಿಯನ್ನು ಹೋಜಗಲ್ಲು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದ. ಆದರೆ ದಾರಿ ಮಧ್ಯೆ ಬೈಕ್ ಕೆಟ್ಟು ಹೋಗಿದೆ. ಆಗ ಸ್ನೇಹಿತ ಬಲರಾಮ್ ಎಂಬಾತನ ಬಳಿ ವಾಪಸ್ ಬಂದು ಬೈಕ್ ತೆಗೆದುಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಈತ ಈಕೆಯನ್ನು ಮುಗಿಸಬೇಕು ಅನ್ನುವಂಥ ಸ್ಕೆಚ್ಚನ್ನು ಅದಾಗಲೇ ಹಾಕಿಬಿಟ್ಟಿದ್ದ. ಬೆಟ್ಟದಲ್ಲಿ 4 ಸ್ನೇಹಿತರನ್ನು ರೆಡಿ ಮಾಡಿದ್ದ. ದಿವ್ಯಾ ಗಂಡನ ಜೊತೆಗೆ ಬರುತ್ತಲೇ ಉಮೇಶ್ ಮತ್ತು ಆತನ 4 ಜನ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಕುತ್ತಿಗೆಗೆ ವೇಲ್ ಬಿಗಿದು ಹತ್ಯೆ ಮಾಡಿಬಿಡ್ತಾರೆ, ಆಕೆಯನ್ನು ಮುಗಿಸಿಬಿಡ್ತಾರೆ. ನಂತರ ಈ ಬಗ್ಗೆ ದೂರು ಕೂಡ ದಾಖಲಾಗ್ತದೆ, ಒಂದು ಕಂಪ್ಲೇಂಟ್ ಕೂಡ ದಾಖಲಾಗ್ತದೆ. ಈ ಕಂಪ್ಲೇಂಟ್ನ ಆಧಾರದ ಮೇಲೆ ಉಮೇಶ್ನ ಮೊಬೈಲನ್ನು ಟ್ರಾಪ್ ಮಾಡಿದಾಗ ಈ 3 ಮಾಗಡಿಯಲ್ಲಿ ಇರೋದು ಗೊತ್ತಾಗ್ತದೆ. ಬೆಟ್ಟ ರೀಚ್ ಆಗ್ತಿದ್ದಂತೆ ಉಮೇಶ ರಾಕ್ಷಸನಾಗಿ ಬದಲಾಗಿ ಬಿಡ್ತಾನೆ. ಯಾಕಂದರೆ ಹೆಂಡತಿಯನ್ನೇ ಮುಗಿಸಬೇಕು ಅಂತಲೇ ಬೆಟ್ಟಕ್ಕೆ ಆತ ಕರ್ಕೊಂಡು ಹೋಗಿದ್ದ. ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದಿತ್ತು. ಈ ಮಧ್ಯೆ 4 ಜನ ಸ್ನೇಹಿತರನ್ನು ಕೂಡ ಕರೆಸಿಕೊಂಡಿದ್ದ. ಹೆಂಡತಿ ರೀಲ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಂಥ ಉಮೇಶು ಕೊನೆಗೆ ಆಕೆ ಕುತ್ತಿಗೆಯನ್ನು ಬಿಗಿದು ಆಕೆ ಜೀವವನ್ನು ಅಲ್ಲೇ ತೆಗೆದು ಬಿಟ್ಟಿದ್ದಾನೆ. ಕೊರಳಿಗೆ ತಾಳಿ ಕಟ್ಟಿದವನೇ ಕೊರಳು ಬಿಗಿದು ಉಸಿರು ನಿಲ್ಲಿಸಿಬಿಟ್ಟಿದ್ದ. ಇಷ್ಟೇ ಅಲ್ಲ, ಹೂಜುಗಲ್ಲು ಬೆಟ್ಟದಿಂದ ದಿವ್ಯಾ ದೇಹವನ್ನು 4 ಕಿಲೋಮೀಟರ್ ದೂರದವರೆಗೆ ಹೊತ್ತೊಯ್ದು ಪಕ್ಕದಲ್ಲಿದ್ದಂಥ ಚೀಲೂರು ಬೆಟ್ಟದಲ್ಲಿ ಹೂತು ಹಾಕಿದ್ದ. ಉಮೇಶ್ ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆದಿತ್ತು. ಹಾಗಾಗಿ ಹೆಂಡತಿ ಕಾಟ ತಪ್ತು ಅನ್ನುವಂತಹ ಖುಷಿಯಲ್ಲಿ ಎಣ್ಣೆ ಕುಡಿದು ಫುಲ್ ಟೈಟ್ ಆಗಿದ್ದಾನೆ. ಎಣ್ಣೆ ಮತ್ತಲ್ಲಿ ಫ್ರೆಂಡ್ಸ್ ಕೊಟ್ಟಿದ್ದಂಥ ಬೈಕ್ ವಾಪಸ್ ಕೊಡೋಕ್ಕೆ ಹೋಗಿದ್ದಾನೆ. ಆಗಲೇ ನೋಡಿ ಈ ಉಮೇಶನ ಕೊಲೆಕರ ಮತ್ತು ಹೊರಗಡೆ ಬಂದಿತ್ತು. ಯಾಕಂದರೆ ಉಮೇಶನ ಸ್ನೇಹಿತ ಬಲರಾಮ ಬೈಕ್ ಕೊಡುವಾಗ ಜೊತೆಯಲ್ಲಿ ಹೆಂಡತಿಯನ್ನು ನೋಡಿದ್ದ. ಆದರೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬೈಕ್ ಕೊಡುವಂಥ ಸಂದರ್ಭದಲ್ಲಿ ಹೆಂಡತಿ ಇರಲಿಲ್ಲ. ಹಾಗಾಗಿ ಬೈಕ್ ವಾಪಸ್ ಕೊಡುವಾಗ ಈ ಬಲರಾಮ ಉಮೇಶನಿಗೆ ಹೆಂಡತಿಯಲ್ಲಿ ಅಂತೇಳಿ ಕೇಳಿದ್ದಾನೆ. ಈ ಉಮೇಶ ಕುಡಿದ ನಶೆಯಲ್ಲಿ ಅವಳ ಕತೆ ಮುಗಿಸಿದ್ದೀನಿ ಅಂತೇಳ್ಬಿಟ್ಟು ಸತ್ಯ ಕಕ್ಕಿಬಿಟ್ಟಿದ್ದಾನೆ.
ಈ ವಿಚಾರ ಗೊತ್ತಾಗ್ತಿದ್ದಂತೆ ಈತ ಇಮಿಡಿಯೇಟ್ಲಿ ಮಾಗಡಿ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ತಕ್ಷಣವೇ ಪೊಲೀಸರು ಅಲರ್ಟ್ ಆಗ್ತಾರೆ. ಪೊಲೀಸರು ಉಮೇಶನ ಮೊಬೈಲನ್ನು ಟ್ರೇಸ್ ಮಾಡಿ ಘಟನೆಯ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಉಮೇಶ್ನ ಜೊತೆಗಿದ್ದಂಥ 4 ಜನರನ್ನು ಕೂಡ ಅರೆಸ್ಟ್ ಮಾಡಿ ಕಂಪ್ಲೇಂಟ್ ವಿಚಾರ ಗೊತ್ತಿದ್ದಂತೆ ಈ ಉಮೇಶ ಎಸ್ಕೇಪ್ ಆಗ್ತಾನೆ. ಆದರೆ ಬಿಡೋದಿಲ್ಲ. ಈತನನ್ನು ಕೂಡ ಈಗಾಗಲೇ ಬಂಧಿಸೋದಕ್ಕೆ ಬಲೆ ಬೀಸಿದ್ದಾರೆ. ಆತನು ಕೂಡ ಸಿಗ್ತಾನೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ 3. ಒಂದು, ಕಟ್ಟಿಕೊಂಡಂಥ ಗಂಡನೇ ಈಕೆಯನ್ನು ಮುಗಿಸಿತ್ತು. ಎರಡನೇದು, ರೀಲ್ಸ್ ಅನ್ನೋದು ಇಲ್ಲಿ ಯಾವ ರೀತಿಯಾದಂಥ ಅನಾಹುತವನ್ನು ಸೃಷ್ಟಿ ಮಾಡ್ತು ಅನ್ನೋದು. ಮತ್ತೊಂದು, ಇವರಿಬ್ಬರು ಕೂಡ ಸ್ನೇಹಿತರಾಗಿ ಪ್ರೀತಿಸಿ ಮದುವೆ ಆದವರು. ಆದರೆ ನಂತರ ಇವರ ದಾಂಪತ್ಯ ಏನಾಯಿತು, ಎಲ್ಲಿಗೆ ಹೋಗಿ ನಿಲ್ತು ಅನ್ನೋದನ್ನು, ಇವೆಲ್ಲದೂ ಕೂಡ ಸಮಾಜಕ್ಕೆ ಒಂದು ಪಾಠವಾಗದೇ ಇದ್ದರೆ ಬಹುಶಃ ಇಂಥ ಇನ್ನಷ್ಟು ಘಟನೆಗಳು ಮುಂದೆ ನಡೆಯೋದರಲ್ಲಿ ಅನುಮಾನನೇ ಇಲ್ಲ ಅಂತೇಳಿ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನು ಗಮನಿಸಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.